ಈ ವರ್ಷದ ಮೊದಲ ಚಂದ್ರಗ್ರಹಣ ಇನ್ನೇನು ನಡೆಯಲಿಕ್ಕಿದೆ. ಹಾಗಾಗಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಈಗಾಗಲೇ ನಡೆದಿದೆ ಮತ್ತು ಮಧ್ಯಾಹ್ನದ ಹೊತ್ತಿನಲ್ಲಿ ದೇವಸ್ಥಾನದ ಬಾಗಿಲುಗಳು ಬಂದಾಗಿದೆ. ಇನ್ನೊಂದು ಕಡೆ ಹಲವು ಜನ ಉಪವಾಸ ಕ್ರಮಗಳನ್ನು ಕೂಡ ಈ ಹೊತ್ತಿನಲ್ಲಿ ಮಾಡ್ತಾ ಇರೋದು ಯಾಕೆ ಅಷ್ಟು ಪ್ರಾಮುಖ್ಯ ಆಗತ್ತೆ, ಇದರ ಹಿಂದಿನ ಉದ್ದೇಶ ಏನು ಎನ್ನುವ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಈಗ ಕದ್ರಿ ದೇವಸ್ಥಾನದ ಅರ್ಚಕರು ಕೃಷ್ಣ ಅಡಿಗರು. ಸರ್, ಸಾಕಷ್ಟು ಈ ಆಧುನಿಕ ಕಾಲದಲ್ಲಿ ಕೂಡ ಜನ ಇವತ್ತಿಗೂ ಉಪವಾಸ ಪ್ರಕ್ರಿಯೆಗಳನ್ನ ಈ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇರ್ತಾರೆ. ಇದರ ಔಚಿತ್ಯ ಏನು ಅಂತ ಈ ಕಾಲಘಟ್ಟದಲ್ಲಿ? ಎಲ್ಲ ಕನ್ನಡ ನಾಡಿನ ವೀಕ್ಷಕ ಬಂಧುಗಳಿಗೆ ನ್ಯೂಸ್ 18 ಕನ್ನಡ ವಾರ್ತಾ ಮಾಧ್ಯಮದ ಪರವಾಗಿ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಮುಖ್ಯವಾಗಿ ಇವತ್ತು ಚಂದ್ರನಿಗೆ ಕೇತುವಿನಿಂದಾಗಿ ಗ್ರಹಣ ಸಂಭವಿಸುವಂಥದ್ದು. ಸಾಧಾರಣ ಮಧ್ಯಾಹ್ನ 3:19ಕ್ಕೆ ಗ್ರಹಣ ಪ್ರಾರಂಭ ಆದರೆ ಮುಸ್ಸಂಜೆ 6:48ಕ್ಕೆ ಗ್ರಹಣ ಮೋಕ್ಷ ಆಗ್ತದೆ. ಏತನ್ಮಧ್ಯೆ ಈ ಗ್ರಹಣ ಕಾಲದಲ್ಲಿ ಸಂಭವಿಸುವಂತಹ ಕೆಲವೆಲ್ಲ ದೋಷಗಳು ಅಂತ ಅದರಲ್ಲಿ ಹೇಳುತ್ತೇವೆ. ಯದ್ಯಪಿ ದೋಷ ಅನ್ನುವಂಥದ್ದು ಗ್ರಹಣ ಸಂಭವದಲ್ಲಿ ಯಾರಿಗೂ ಇಲ್ಲ. ಆದರೆ ಈ ನವಗ್ರಹರು ಅಂದರೆ ವಿಶೇಷವಾಗಿ ಆದಿತ್ಯಾದಿ ನವಗ್ರಹರು, ಈಗ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅನ್ನುವಂಥದ್ದು 9 ಗ್ರಹರು. 9 ಗ್ರಹರ ಚಲನೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಅನ್ನುವಂಥ 12 ರಾಶಿಗಳಲ್ಲಿ ನವಗ್ರಹರು ಸಂಚಾರ ಮಾಡ್ತಾ ಇರ್ತಾರೆ. ನಾವು ಯಾವಾಗಲೂ ಒಂದು ಸಂಚಾರ ಮಾಡಿದಾಗ ಏನು ಆಪತ್ತಿಲ್ಲ. ಆದರೆ ಆ ಸಂಚಾರ ಮಾಡುವಾಗ, ಈಗ ನಾವು ಲೌಕಿಕವಾಗಿ ಹೇಳುವುದಾದರೆ ಕ್ಲೀನ್ ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಒಂದು ಹಂಪು ಅಥವಾ ಡಿವೈಡರ್ ಎಲ್ಲ ಸಿಕ್ಕಿದರೆ ಹೇಗೆ ಜಾಗೃತೆಯಾಗಿ ನಾವಿರಬೇಕು, ಅದೇ ರೀತಿಯಾಗಿ ನವಗ್ರಹರ ಚಲನೆಯಲ್ಲಿ ಸ್ವಲ್ಪ ಏರಿಳಿತ ಆದರೆ ನಮ್ಮ ಜೀವನ ಅನ್ನುವಂಥ ವಾಹನವನ್ನು ಚಲಾವಣೆ ಮಾಡುವಾಗ ಸ್ವಲ್ಪ ಜಾಗೃತರಾಗಬೇಕು, ಸ್ವಲ್ಪ ಸ್ಪೀಡನ್ನು ಕಮ್ಮಿ ಮಾಡಬೇಕು. ಇದೆಲ್ಲ ನಮ್ಮ ಒಂದು ಲೌಕಿಕವಾಗಿ ತಿಳಿಯುವಂತಹ ವಿಷಯ. ಆದ್ದರಿಂದ ದೋಷ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಇಲ್ಲ, ಅದೆಲ್ಲ ನಮ್ಮ ನಂಬಿಕೆ. ಆದರೆ ನವಗ್ರಹರ ಏರಿಳಿತ ನೇರವಾಗಿ ಮನುಷ್ಯನ ಜೀವನಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದು ಸತ್ಯ. ಹಾಗಾದರೆ ಸೂರ್ಯ, ಚಂದ್ರ, ಭೂಮಿ ಈ 3 ಗ್ರಹಗಳ ಮಧ್ಯೆ ಆಗುವಂತಹ ಬೆಳಕು ಮತ್ತು ಕತ್ತಲೆಯ ನೆರಳಿನ ಆಟವನ್ನೇ ನಾವು ಗ್ರಹಣ ಅಂತ ಹೇಳುವಂಥದ್ದು. ವಿಶೇಷವಾಗಿ ಸೂರ್ಯ, ಚಂದ್ರ, ಭೂಮಿ ಇದು 3 ಇದಕ್ಕೆ ಕಾರಣ. ಆದ್ದರಿಂದ ಇವತ್ತು ಭೂಮಿಗೆ ಚಂದ್ರ ಹಗಲಿನಲ್ಲಿ ಹೇಗೂ ಕಾಣುವುದಿಲ್ಲ, ಆದರೆ ವಿಶೇಷವಾಗಿ ರಾತ್ರಿಯಲ್ಲೂ ಕೂಡ ಆದರೆ ಈ ಗ್ರಹಣ ಕಾಲದಲ್ಲಿ ಚಂದ್ರ ಗೋಚರಿಸುವುದಿಲ್ಲ ಅನ್ನುವಂಥದ್ದುಂಟು. ಆದ್ದರಿಂದ ಇವತ್ತು ಚಂದ್ರನಿಗೆ ಕೇತುವಿನಿಂದಾಗಿ ಗ್ರಹಣ ಸಂಭವಿಸುತ್ತದೆ. ಆದ್ದರಿಂದ ಹುಬ್ಬ ನಕ್ಷತ್ರ ಸಿಂಹರಾಶಿ ಇವತ್ತು. ಆದ್ದರಿಂದ ಈ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ಮೇಷರಾಶಿಯವರಿಗೆ, ಮೀನರಾಶಿಯವರಿಗೆ ಸ್ವಲ್ಪ ಅದರಲ್ಲಿ ಏರಿಳಿತ ಆಗುವಂಥದ್ದು. ಆದ್ದರಿಂದ ಈ ಸಂದರ್ಭದಲ್ಲಿ ಕೆಲವೆಲ್ಲ ದೇವತಾರಾಧನೆ, ತೀರ್ಥಸ್ನಾನ, ರುದ್ರಾಭಿಷೇಕ ಇದೆಲ್ಲ ಮಾಡಿದರೆ, ಭಜನೆ ಇದನ್ನೆಲ್ಲ ಮಾಡಿದರೆ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗ್ತದೆ ಅನ್ನುವಂಥದ್ದು ವಿಷಯ. ಸಾಧಕ ಬಾಧಕ ಅಂತ ಹೇಳಿದ್ರೆ, ಸಾಧಕ ಅಂತ ಹೇಳಿದ್ರೆ ಪುಣ್ಯ ಸಂಪಾದನೆಗೆ ಅವಕಾಶ. ಪುಣ್ಯ ಸಂಪಾದನೆ ಈ ಗ್ರಹಣ ಕಾಲದಲ್ಲಿ ಮಾಡಿದಾಗ 1ಕ್ಕೆ 10ರಷ್ಟು ಅದರಲ್ಲಿ ಪುಣ್ಯ ಸಂಪಾದನೆ ಬರ್ತದೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಇರುವಂಥದ್ದು. ವಿಶ್ವಾಸೋ ಫಲದಾಯಕ. ನಮಗೆ ನಂಬಿಕೆ ಇದ್ರೆ ಎಲ್ಲವೂ ಕೂಡ ಸತ್ಯ ಆಗ್ತದೆ. ಆದ್ದರಿಂದ ಎಲ್ಲ ಸಂಗತಿಗಳು ಕೂಡ ನಂಬಿಕೆಯ ತಳಹದಿಯಲ್ಲಿ ಇದೆ. ಆದ್ರಿಂದ ಅಂತಹ ನಂಬಿಕೆ ಏನು ಅಂತ ಹೇಳಿದ್ರೆ, ದೇವರು ಎಲ್ಲ ನಮ್ಮನ್ನು ಅನುಗ್ರಹ ಮಾಡ್ತಾರೆ. ನಮ್ಮ ಸುಖ ದುಃಖಗಳಿಗೆ ನವಗ್ರಹರು ಕಾರಣ ಅಂತ ಉಂಟು. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಪುಣ್ಯಕಾಲದಲ್ಲಿ ನಾವು ಗ್ರಹಣದ ಉದ್ದೇಶವಾಗಿ, ಗ್ರಹಣದ ದೋಷಗಳನ್ನು ಪರಿಹರಿಸುವ ಉದ್ದೇಶವಾಗಿ ಭಗವಂತನ ಆರಾಧನೆ ಮಾಡಿದರೆ ಅದರಲ್ಲಿ ಎಲ್ಲ ರೀತಿಯಾದಂತಹ ದೋಷಗಳು ಕೂಡ ಬರುವುದಿದ್ರೂ ಕೂಡ ಅದು ಬರದ ರೀತಿಯಲ್ಲಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಆಹಾರ ಕ್ರಮ ಯಾವ ರೀತಿಯಾಗಿರಬೇಕು? ಈಗ ಮುಖ್ಯವಾಗಿ ಗ್ರಹಣದ ಸಂದರ್ಭದಲ್ಲಿ ಆಹಾರ ಅನ್ನುವಂಥದ್ದು ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ. ಆರೋಗ್ಯವಂತ ಮನುಷ್ಯರಿಗೆ ಬೆಳಗ್ಗೆ ಸೂರ್ಯೋದಯದ ನಂತರ ಮುಸ್ಸಂಜೆ 7 ಗಂಟೆ ತನಕ ಆಹಾರ ನಿಷಿದ್ಧ. ಆದರೆ ಬಾಲಾತುರ ವೃದ್ಧರಿಗೆ ಅಂದರೆ ರೋಗಿಷ್ಠರಿಗೆ, ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ತುಂಬ ಪ್ರಾಯದವರಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಮತ್ತು ಸ್ವಲ್ಪ ಅನಾರೋಗ್ಯ ಇದ್ದವರಿಗೆ ಮಾತ್ರೆ ಎಲ್ಲ ತಗೊಳ್ಬೇಕಾದ್ರೆ ಹೊಟ್ಟೆಯಲ್ಲಿ ಆಹಾರ ಇರಬೇಕಾಗ್ತದೆ. ಖಾಲಿ ಹೊಟ್ಟೆಗೆ ಮಾತ್ರೆ ಎಲ್ಲ ತಗೊಳ್ಬಾರ್ದು. ಆದ್ದರಿಂದ ತಪ್ಪು ಸಂದೇಶ ನಾವು ಕೊಡಬಾರ್ದು. ನೀರು ಸಹ ಕುಡಿಬೇಡಿ ಅಂತ ಹೇಳುವಂಥದ್ದು ಅದೆಲ್ಲ ಸ್ವಲ್ಪ ತಪ್ಪಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಆಹಾರ ತಗೊಂಡು ಮಾತ್ರೆ ಮದ್ದುಗಳೆಲ್ಲ ತಗೊಳ್ಳುವಂಥದ್ದು. ಆದ್ದರಿಂದ ಈ ನಮ್ಮ ನಂಬಿಕೆಯ ತಳಹದಿಯಲ್ಲಿರುವಂಥ ಉಪವಾಸ ಕ್ರಮ ಏನಿದೆ ಇದು ಆರೋಗ್ಯಕ್ಕೆ ಉತ್ತಮ. ಯಾಕೆ ಅಂತ ಹೇಳಿದ್ರೆ ಯಾವುದಾದ್ರೂ ಕೂಡ ಉಪವಾಸ ಅನ್ನುವುದರಿಂದ ಅದರಲ್ಲಿ ಕೆಡುಕಾದ ಉದಾಹರಣೆಯೇ ಇಲ್ಲ. ಉಪವಾಸ ಅಂತ ಹೇಳಿದ್ರೆ ನಾವು ದೇಹಕ್ಕೆ ಕೊಡುವಂತಹ ವ್ಯಾಯಾಮ ಅಂತ ಲೆಕ್ಕ. ಆದ್ದರಿಂದ ದೇಹದಂಡನೆ ಅಂತ ಶಾಸ್ತ್ರದಲ್ಲಿ ಇದಕ್ಕೆ ಹೇಳುತ್ತದೆ. ಆದ್ದರಿಂದ ಅಂತಹ ಕ್ರಿಮಿಕೀಟಗಳೆಲ್ಲ
ದೇಹಕ್ಕೆ ಹೋದಾಗ ನಮ್ಮ ದೇಹದ ಒಳಗಿರುವಂತಹ ಒಳ್ಳೆ ಜೀವಕಣಗಳು ಆ ಕ್ರಿಮಿಕೀಟಗಳನ್ನು ಹೊಡೆದೋಡಿಸ್ತದೆ. ಇದಕ್ಕೆ ನಾವು ಲೌಕಿಕವಾದಂತಹ ಭಾಷೆಯಲ್ಲಿ ಅಥವಾ ವೈದ್ಯಕೀಯ ಭಾಷೆಯಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೇವೆ, ರೆಸಿಸ್ಟೆನ್ಸ್ ಪವರ್ ಅಂತ ನಾವು ಏನು ಹೇಳ್ತೇವೆ. ನಾವು ಬೇರೆ ಮೆಡಿಕಲ್ಗೆ ಹೋಗಬೇಕು ಅಂತ ಇಲ್ಲ, ನಮ್ಮ ಶರೀರದಲ್ಲೇ ಎಲ್ಲ ಮೆಡಿಕಲ್ಗಳು ಇದೆ. ಆದ್ದರಿಂದ ನಾವು ಅಡಿಗೆ ಕೋಣೆಯೇ ನಮ್ಮ ಔಷಧಾಲಯ ಅಂತ ನಮ್ಮ ಪಾಕಶಾಸ್ತ್ರ ಹೇಳ್ತದೆ. ಅಡಿಗೆ ಕೋಣೆಯೇ ಔಷಧಾಲಯ, ನಾವು ಸೇವಿಸುವಂಥ ಆಹಾರವೇ ಔಷಧ ಅಂತ ಪಾಕಶಾಸ್ತ್ರ ಹೇಳ್ತದೆ, ನಳಪಾಕಶಾಸ್ತ್ರದಲ್ಲಿ. ಆದ್ದರಿಂದ ಆಹಾರವೇ ಔಷಧ ಆಗಬೇಕು ಹೊರತು ಔಷಧಿಯೇ ಆಹಾರ ಆಗಬಾರದು. ಈಗ ಗ್ರಹಣ ಮೋಕ್ಷದ ಬಳಿಕ ಯಾವ ರೀತಿಯಾಗಿ ಜನ ಅನುಸರಿಸಬೇಕು? ಈಗ ದೇವಸ್ಥಾನ ಶುದ್ಧೀಕರಣ ಪ್ರಕ್ರಿಯೆಗಳು ಯಾವ ರೀತಿಯಾಗೆಲ್ಲ ಆಗುತ್ತೆ? ಇಲ್ಲಿ 5 ಗಂಟೆಗೆ ದೇವತಾ ಸಾನ್ನಿಧ್ಯ ತೆರೆದಿದೆ. ನಾವೆಲ್ಲ ಭಗವಂತನ ಆರಾಧನೆಯನ್ನು 5:30ಯಿಂದಲೇ ತೊಡಗಿದ್ದೇವೆ. ರುದ್ರಾಭಿಷೇಕ ಎಲ್ಲ ಆಗ್ತಾ ಉಂಟು. ಬೆಳಗಿನ ಪೂಜೆ ಆದ ಬಳಿಕ ಈಗ ಸ್ವಲ್ಪ ಬೇಗವೇ, ಅಂದರೆ ಗ್ರಹಣ ಇರುವುದರಿಂದ ಸ್ವಲ್ಪ ಬೇಗವೇ ಮಧ್ಯಾಹ್ನದ ಪೂಜೆ ಆಗ್ತದೆ 11 ಗಂಟೆಗೆ. ಆದ್ದರಿಂದ ತದನಂತರ ಸೇವಾರ್ಥಿಗಳೆಲ್ಲ ಪ್ರಸಾದ ವಿತರಣೆ ಆದಮೇಲೆ ದೇವಸ್ಥಾನ ಬಂದಾಗ್ತದೆ. ಮತ್ತೆ 4 ಗಂಟೆಗೆ ದೇವಸ್ಥಾನ ತೆರೆದು ಆಗ ಸೇವಾರ್ಥಿಗಳ ಸೇವೆ ಯಾವುದೂ ಆಗುವುದಿಲ್ಲ. ಆದರೆ ದೇವರಿಗೆ ರುದ್ರಾಭಿಷೇಕ ಎಲ್ಲ ಆಗ್ತಾ ಇರ್ತದೆ. ಪುಣ್ಯ ಸಂಪಾದನೆಗೆ ಸದವಕಾಶ 1ಕ್ಕೆ 10ರಂತೆ ಪುಣ್ಯ ಈ ಗ್ರಹಣ ಕಾಲದಲ್ಲಿ ಲಭ್ಯ ಆಗ್ತದೆ ಅನ್ನುವಂಥದ್ದು. ಆದ್ದರಿಂದ ಕೆರೆಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಎಲ್ಲ ಬಂದು ಭಜನೆ ಹರಿನಾಮ ಸಂಕೀರ್ತನೆ ಎಲ್ಲ ಅನೇಕ ಭಕ್ತರು ಇಲ್ಲಿ ಮಾಡ್ತಾರೆ. ಆದ್ದರಿಂದ ಗ್ರಹಣ ಮೋಕ್ಷ ವಿಶೇಷವಾಗಿ 6:48ಕ್ಕೆ 7 ಗಂಟೆಗೆ ಪುನಃ ಸ್ನಾನ ಮಾಡಿ ತದನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ಅನ್ನುವಂತಹ ವಿಷಯ ಇದೆ. ಅದನ್ನು 7 ಗಂಟೆಯ ನಂತರ ಸ್ನಾನ ಮಾಡಿ ಆಹಾರವನ್ನು ಸೇವನೆ ಮಾಡಬಹುದು. ಹೀಗೆ ಆಹಾರ ಸೇವನೆ ಪದ್ಧತಿ ಇದೆ. ಇದು ಕದ್ರಿ ಅರ್ಚಕರಾದಂತಹ ಈ ಒಂದು ಒಳ್ಳೆಯ ವಿಷಯವನ್ನು ವಾರ್ತಾವಾಹಿನಿಯಾದಂತಹ ನ್ಯೂಸ್ 18 ಕನ್ನಡ ಇವರಿಗೆ ನಾವು ಅಭಿನಂದನೆಯನ್ನು ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ ಒಳ್ಳೊಳ್ಳೆ ವಿಷಯವನ್ನು ನಾವು ಸಾವಿರಾರು ಜನಕ್ಕೆ ಬಿತ್ತರಿಸಬೇಕು. ಅದಕ್ಕೆ ಒಂದೇ ಒಂದು ಮಾರ್ಗ ಯಾವುದು ಅಂತ ಹೇಳಿದರೆ ಮಾಧ್ಯಮ. ಆದ್ದರಿಂದ ಮಾಧ್ಯಮ ಬಂಧುಗಳಿಗೂ ಕೂಡ ಮಂಜುನಾಥ ದೇವರು ಎಲ್ಲ ವಿಚಾರದಲ್ಲಿ ಟೆಕ್ನಿಷಿಯನ್ ಆಗಿ, ಕ್ಯಾಮರಾಮ್ಯಾನ್ ಆಗಲಿ, ನೀವು ನಿರೂಪಕರಾಗಲಿ ಅಥವಾ ಇದರ ಧನಿಗಳಾಗಲಿ, ಅಲ್ಲಿ ಚಾನಲಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಒಳಿತನ್ನು ಬಯಸಿ ಅಭಿನಂದನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಕದ್ರಿ ಕ್ಷೇತ್ರದ ಅರ್ಚಕರಾದಂಥ ಶ್ರೀ ಕೃಷ್ಣ ಅಡಿಗರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.